ಒಂದು ಮಾತಿದೆ, ವಾಟ್ ಯು ಸೀಕ್ ಇಸ್ ಸೀಕಿಂಗ್ ಯು ಅಂತ ರುಮಿ ಬರೆದಿದ್ದು ಅನ್ಸುತ್ತೆ. ನೀನ್ ಏನ್ನ ಹುಡುಕ್ತಾ ಇದೆಯೋ ಜೀವನದಲ್ಲಿ ಅದು ನಿನ್ನ ಹುಡುಕ್ತಾ ಇದೆ ಅಂತ. ಎರಡನೇ ಮಾತಿದೆ, ಯು ಅಟ್ರಾಕ್ಟ್ ವಾಟ್ ಯು ಬಿಕಮ್ ಅಂತ. ಅಂದ್ರೆ ನೀವು ಜೀವನದಲ್ಲಿ ಏನಾಗಿರ್ತೀರೋ ಅದನ್ನೇ ನಿಮ್ಮ ಜೀವನಕ್ಕೆ ನೀವು ಅಟ್ರಾಕ್ಟ್ ಮಾಡ್ತೀರಾ ಅಂತ. ಅಂದ್ಕೊಳ್ಳೋಣ, ನಾನು ಈ ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಿದ್ದೀನಿ. ಆ ದೇಶದಲ್ಲಿ ಯಾರಿಗೂ ನಾನು ಯಾರು ಅಂತ ಗೊತ್ತಿಲ್ಲ. ಅಲ್ಲಿ ನನ್ನ ನೇಮ್ ಬೋರ್ಡ್ ಇಟ್ಕೊಂಡು ನಿಂತಿರ್ತಾರೆ. ಈಗ ನಾನು ಅಕ್ಷಯ್ ಅಂತ ನನಗೆ ಗೊತ್ತಿಲ್ಲ ಅಂತಂದ್ರೆ ನಾನು ಹೋಗಿ ಹೇಳಕ್ಕಾಗಲ್ಲ. ಅವ್ರು ನನ್ನ ಕರ್ಕೊಂಡು ನಾನು ಹೋಗ್ಬೇಕಾಗಿರೋ ಜಾಗಕ್ಕೆ ಹೋಗಕ್ಕಾಗೋದಿಲ್ಲ ಅಲ್ವಾ? ಹಾಗೇನೆ ನನ್ನನ್ನ ಯಾವುದೋ ವಸ್ತುಗಳು ಹುಡುಕ್ತಾ ಇದೆ ಅಂತಂದ್ರೆ ಅದಕ್ಕೆ ನಾನು ಕಾಣಬೇಕು ಅಂದ್ರೆ ನನ್ನ ಬೆಳಕು ದೊಡ್ಡದಾಗಿರ್ಬೇಕು. ನನ್ನ ಬೆಳಕು ದೊಡ್ಡದಾಗಿರ್ಬೇಕು ಅಂತಂದ್ರೆ ನಾನ್ ಯಾರು ಅಂತ ನನಗೆ ಗೊತ್ತಿರಬೇಕು. ಆದ್ರಿಂದ ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂತ ನಿಮ್ಗೆ ಜೀವನದಲ್ಲಿ ಗೊತ್ತಿಲ್ಲ ಅಂತಂದ್ರೆ ಮೊದಲು ನೀವ್ ಯಾರು ಅನ್ನೋದನ್ನ ನೀವು ಕಂಡಿಟ್ಕೊಳ್ಳಿ. ಅವಾಗ ನಿಮ್ಮ ಬೆಳಕು ದೊಡ್ಡದಾಗತ್ತೆ. ಎಲ್ಲದಕ್ಕೂ ಎಲ್ಲರಿಗೂ ಕಾಣೋಕೆ ಶುರು ಮಾಡ್ತೀರಾ. ಹೇಗೆ ನಾನು ಯಾರು ಅಂತ ಕಂಡಿಟ್ಕೊಳ್ಳೋದು? ಒಳ್ಳೆ ಕೆಲಸಗಳನ್ನ ಮಾಡೋದು, ನಿಮ್ಮನ್ನ ನೀವು ಇಂಪ್ರೂವ್ ಮಾಡ್ಕೊಳ್ಳೋ ಅಂತ ಕೆಲಸಗಳನ್ನ ಮಾಡೋದು. ಜೀವನದಲ್ಲಿ ವರ್ಕೌಟ್ ಮಾಡೋದು, ದಿನ ಎಕ್ಸರ್ಸೈಸ್ ಮಾಡೋದಾಗಿರ್ಬೋದು, ಒಳ್ಳೆ ಊಟ ತಿಂಡಿ ಮಾಡೋದಾಗಿರ್ಬೋದು, ಒಳ್ಳೆಯದನ್ನ ಕೇಳೋದಾಗಿರ್ಬೋದು, ನೀವು ಇಷ್ಟಪಡೋ ನಿಮ್ಮ ಪ್ಯಾಷನ್ ಇರೋ ಕೋರ್ಸ್ಗಳನ್ನ ಮಾಡೋದಾಗಿರ್ಬೋದು, ಅದ್ರ ರಿಲೇಟೆಡ್ ಬುಕ್ಸ್ಗಳನ್ನ ಓದೋದಾಗಿರ್ಬೋದು, ನಿಮ್ಮನ್ನ ಉದ್ಧಾರ ಮಾಡ್ಕೊಳ್ಳೋ ಪ್ರತಿ ಕೆಲಸ ಮಾಡೋದ್ರಿಂದ, ದೇವ್ರ ಭಕ್ತಿನೇ ಆಗಿರ್ಬೋದು, ನಿಮ್ಮನ್ನ ಉದ್ಧಾರ ಮಾಡ್ಕೊಳ್ಳೋ ಪ್ರತಿ ಕೆಲಸ ಮಾಡೋದ್ರಿಂದ ನಿಮ್ಮ ಬೆಳಕು ದೊಡ್ಡದಾಗ್ತಾ ಹೋಗುತ್ತೆ. ಬೆಳಕು ದೊಡ್ಡದಾದಾಗ ನಿಮ್ಮನ್ನ ನೀವೇನ್ ಹುಡುಕ್ತಾ ಇದ್ದೀರೋ ಅದಕ್ಕೂ ನೀವು ಕಾಣ್ತೀರಾ. ಅದು ನಿಮ್ಮ ಹತ್ರ ಬರೋಕ್ ಶುರು ಆಗುತ್ತೆ. ಜೀವನದಲ್ಲಿ ನೀವು ಏನ್ ಮಾಡಬೇಕು ಅನ್ನೋದನ್ನ ನೀವೇ ಕಂಡುಕೊಳ್ತಾ ಹೋಗ್ತೀರಾ. ಆದ್ರಿಂದ ನಿಮ್ಮನ್ನ ನೀವು ಹುಡ್ಕೊಳ್ಳಿ, ನಿಮ್ಮ ಬೆಳಕು ನೀವು ದೊಡ್ಡದು ಮಾಡ್ಕೊಳ್ಳಿ, ಎಲ್ಲ ಒಳ್ಳೇದಾಗುತ್ತೆ. ಯೋಚನೆ ಮಾಡಿ.